ನಮಸ್ಕಾರ ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಅಮ್ಮ ಅಮ್ಮ ಅಮ್ಮ, ಪ್ರಕೃತಿ ನಮಗೆ ನೀಡಿರುವ ಅತ್ಯಮೂಲ್ಯವಾದ ವರದಾನ. ತಾಯಿಗಿಂತ ದೇವರಿಲ್ಲ, ತಾಯಿಗಿಂತ ಬಂಧುವಿಲ್ಲ, ತಾಯಿಯೇ ದೇವರು. ತಾಯಿ ದೇವರು ನೀಡುವ ಪ್ರೀತಿಗೆ ಸರಿಸಾಟಿ ಇಲ್ಲ. ತನ್ನ ಎಲ್ಲ ನೋವುಗಳನ್ನು ತಾನೇ ಅನುಭವಿಸಿ ಪ್ರೀತಿಯನ್ನು ಕೊಡುವಂತಹ ಕಲ್ಪವೃಕ್ಷ ತಾಯಿ. ಹೆಣ್ಣು ಜನ್ಮತ ಎಲ್ಲ ಪಾತ್ರದಲ್ಲೂ ತಾಯ್ತನವನ್ನು ತೋರುತ್ತಾ ಬಂದಿದ್ದಾಳೆ. ಅಮ್ಮನಾಗಿ, ಅಕ್ಕನಾಗಿ, ತಂಗಿ, ಅತ್ತಿಗೆ, ಮಗಳು, ಬಿಡಿ, ಸಾಮಾಜಿಕವಾಗಿ ಕಾಣಿಸುವ ಎಲ್ಲ ಪಾತ್ರಗಳಲ್ಲೂ ತಾನು ಈ ಒಂದು ತಾಯ್ತನವನ್ನು ಹಂಚುತ್ತಾ ಬಂದಿದ್ದಾಳೆ. ಅಮ್ಮನ ಪ್ರೀತಿಗೆ ಸರಿಸಾಟಿ ಇಲ್ಲ. ಅಮ್ಮ ಈ ಪದ ಎಷ್ಟು ರೋಮಾಂಚನವಾಗುತ್ತೆ. ಇನ್ನೊಂದು ವಿಷಯ, ಈ ಮದರ್ಸ್ ಡೇ ಬಗ್ಗೆ ನಿಮಗೊಂದು ಸ್ವಲ್ಪ ವಿವರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಮದರ್ಸ್ ಡೇ ಈ ದಿನವನ್ನು 1908ರಲ್ಲಿ ಅನ್ನಾ ಜಾರ್ವಿಸ್ ಎಂಬುವರು ತಮ್ಮ ತಾಯಿಯ ನೆನಪಿಗಾಗಿ ಸಮಾಜಕ್ಕೆ ತಾಯಂದಿರು ನೀಡಿರುವ ಕೊಡುಗೆಗಳನ್ನು ಗೌರವಿಸಲು ಈ ದಿನವನ್ನು ಆಚರಿಸಲು ನಿರ್ಧರಿಸಿದರು. ಅವರು ಅಮೇರಿಕಾದ ಸೆಂಟ್ ಆಂಡ್ರೋಸ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ಮೊದಲ ಬಾರಿಗೆ ಈ ಒಂದು ಮದರ್ಸ್ ಡೇ ಆಚರಿಸಿದರು. 1914ರಲ್ಲಿ ಆಗಿನ ಅಮೇರಿಕಾದ ಅಧ್ಯಕ್ಷರಾದ ವುಡ್ರೋ ವಿಲ್ಸನ್ ಅವರು ಈ ಮೇ ತಿಂಗಳ 2ನೇ ಭಾನುವಾರವನ್ನು ಅಧಿಕೃತವಾಗಿ ತಾಯಂದಿರ ದಿನ ಎಂದು ಘೋಷಿಸಿದರು. ಅಂದಿನಿಂದ ಇಂದಿನವರೆಗೂ ಜಗತ್ತಿನಾದ್ಯಂತ ಪ್ರಸಿದ್ಧವಾಯಿತು ಈ ಮದರ್ಸ್ ಡೇ. ಏನೇ ಇರಲಿ, ಈ ಮದರ್ಸ್ ಡೇ ದಿನ ಮಾತ್ರ ಅಮ್ಮನ ಪ್ರೀತಿ ಮಾಡೋದಲ್ಲ, ಪ್ರತಿದಿನ ನನ್ನ ತಾಯಿ ನೀಡಿರತಕ್ಕಂತಹ ಒಂದು ಕೊಡುಗೆ ಏನಿದೆ ನಮ್ಮ ಜನ್ಮತ, ಅದು ಎಷ್ಟು ಜನ್ಮದ ಋಣ ಅಂದರೆ ಆ ತಾಯಿಯ ಋಣ ತೀರ್ಸೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ. ಆ ಒಂದು ತಾಯಿಯಂದಿರ ಸೇವೆ ಮಾಡೋದು ಸಿಗೋ ಅದೃಷ್ಟ ಅಂತ ನಾವೆಲ್ಲರೂ ಭಾವಿಸೋಣ. ನಮಸ್ಕಾರ ವೀಕ್ಷಕರೇ.